ಮಹಿಳಾ ಸಂಘದ ಉದ್ದೇಶ ತಾವು ಕೇಳಿದ್ರಿ ಒಡೆದಂಗೆ ಆಗ್ಲಿಲ್ವಾ ಅಂತ. ಖಂಡಿತವಾಗ್ಲೂ ಒಡೆದಂಗೆ ಆಗಿಲ್ಲ, ಒಡೆದಿಲ್ಲ ಸರ್. ಯಾಕೆ ಅಂತಂದ್ರೆ ನಾನು ಅದನ್ನೇ ಹೇಳಕ್ ಬಂದಿದ್ದೀನಿ ಸರ್. ಎಲ್ಲ ಕಡೆನೂ ಕೂಡ ಇವಾಗ ನಾವು 50% ಮಹಿಳಾ ನೌಕರರು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕು ಅಂತಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಬೈಲಾ ಇದೆ. ಬೈಲಾದಲ್ಲಿ ನಮಗೆ ಯಾವುದೇ ರೀತಿಯ ಪ್ರಾವಿಷನ್ ಇಲ್ಲ, ಓಪನ್ ಇದೆ ಸರ್. ನಾನು 4 ಸಲ ಬೈಲಾ ತಿದ್ದುಪಡಿ ಆಗಬೇಕಾದ್ರೆ ನಾನು ಮನವಿಯನ್ನ ಕೊಟ್ಟಿದ್ದೇನೆ, ಸರ್ಕಾರ ಕೊಟ್ಟಿದ್ದೇನೆ, ಮತ್ತೆ ನಮ್ಮ ರಾಜ್ಯ ಸಂಘಕ್ಕೂ ಕೊಟ್ಟಿದ್ದೇನೆ. ಯಾಕೆ ಅಂತಂದ್ರೆ ನಮ್ಮ ಬೈಲಾದಲ್ಲಿ ನಮಗೆ 50% ಮೀಸಲಾತಿ ಆದ್ರೂ ಅನ್ಕೊಳ್ಳಿ, ಸಮಾನ ಹಕ್ಕಾದ್ರೂ ಅಂತ ಅನ್ಕೊಳ್ಳಿ, ಅದನ್ನ ತಾವು ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಇಲ್ಲ ಈಗಿರೋ ವ್ಯವಸ್ಥೆ ಸರಿ ಇದೆ, ಯಾರಾದ್ರೂ ಓಪನ್ ನೀವು 50% ಯಾಕೆ ಕೇಳ್ತೀರಾ, 100% ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ 100 ವರ್ಷದ ಇತಿಹಾಸದಲ್ಲಿ ಎಲ್ಲೂ ಕೂಡ ಇನ್ನೂ ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಮಹಿಳಾ ನೌಕರರು ಇನ್ನೂ ಜಾಗೃತರಾಗಿಲ್ಲ, ಇನ್ನೂ ಸಂಘಟಿತರಾಗಿಲ್ಲ. ಮತ್ತೆ ಎಲ್ಲರನ್ನೂ ಕೂಡ ನಾವು ಸಂಘಟಿತರನ್ನಾಗಿ ಮಾಡಬೇಕು, ಅವ್ರಿಗೂ ಕೂಡ ಮುಂದೆ ತೆಗೆದುಕೊಂಡು ಬರುವ ಒಂದು ಅವಕಾಶನ ಕೊಡಬೇಕು ಅಂತ ಹೇಳಿ ನಾವು ಸಂಘವನ್ನ ಕಟ್ಟಿದ್ದೇವೆ. ಹೊರತಾಗಿ ನಮ್ಮ ಉದ್ದೇಶ ನಮ್ಮ ಸಂಘ, ಯಾಕಂದ್ರೆ ನಾವು ಕೂಡ ಅಲ್ಲಿ ಮೆಂಬರ್ ಆಗಿದ್ದೀವಿ, ಈಗ ಪ್ರೆಸೆಂಟ್ ನಾವು ಅಲ್ಲಿ ಮೆಂಬರ್ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಅವ್ರಿಗೆ ಅನುಕೂಲ ಆಗಬೇಕು. ಮಹಿಳಾ ನೌಕರರು ಸ್ವಾಭಿಮಾನದಿಂದ ಇವತ್ತು ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು. ಮಹಿಳಾ ನೌಕರರ ಹಕ್ಕು ಬಾಧ್ಯತೆಗಳ ರಕ್ಷಣೆನ ಹೇಗೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ಸಮಗ್ರ ಉದ್ದೇಶಗಳನ್ನ ಇಟ್ಕೊಂಡು ನಮ್ಮ ಸಂಘಟನೆಯನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. 50% ಮಹಿಳಾ ನೌಕರರು ಇವತ್ತು ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ, ಮಹಿಳೆಯರಿಂದ ಒಂದು ಸಂಘಟನೆಯನ್ನ ಹುಟ್ಟಾಕಬೇಕು ಅಂತ ಹೇಳಿ ನಾವು ಕೂಡ ಅನೇಕ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಿ, ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆಗಳನ್ನು ಮಾಡಿ, ಸಭೆಗಳನ್ನು ಮಾಡಿ, ವಿಚಾರವಂತರೊಂದಿಗೆ ಸಭೆಗಳನ್ನು ಮಾಡಿ, ಒಂದು ಮಹಿಳೆಯರಿಗಾಗಿ, ಮಹಿಳೆಯರ ಧ್ವನಿಯಾಗಿ ಒಂದು ಸಂಘಟನೆ ಇರಬೇಕು ಅಂತ ಹೇಳಿ ನಾವು ಇವತ್ತು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘನ ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಒಂದು ಧ್ವನಿ ಆಗಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ನಾವು ನಮ್ಮ ಸಂಘಟನೆಯನ್ನ ಇವತ್ತು ರಾಜ್ಯದಾದ್ಯಂತ ಮತ್ತೆ ಬಲಪಡಿಸಬೇಕು ಅಂತ ಹೇಳಿ ನಾವು ಪ್ರವಾಸ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಗೆ ಇಷ್ಟು ಹೊತ್ತಿನ ತನಕ, ಮುಂದಿನ ದಿನಗಳಲ್ಲಿ ಕೂಡ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಅದರಂತೆ ಈ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂತಹ ಎಲ್ಲ ಇಲಾಖೆಯ B ಗ್ರೂಪ್ ಇಂದ A ಗ್ರೂಪ್ ತನಕ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಬರಬೇಕು, ಸದಸ್ಯತ್ವ ತೆಗೆದುಕೊಳ್ಬೇಕು ಮತ್ತು ನಮ್ಮ ಸಂಘಟನೆಗೆ ಬಲ, ಶಕ್ತಿ ತುಂಬಬೇಕು, ಇನ್ನೂ ಬಲಿಷ್ಠಗೊಳಿಸಬೇಕು. ಇದು ನಮ್ಮೆಲ್ಲರ ಸಂಘಟನೆ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ಈ ಮೂಲಕ ಮನವಿಯನ್ನ ಮಾಡ್ತೇನೆ. ಇಷ್ಟೊತ್ತು ನಮ್ಮ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ.